ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 600 ಕೋಟಿ ಕೊಟ್ಟಿರೋ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಓಲೈಕೆನಾ ಅಥವಾ ಅಭಿವೃದ್ಧಿಗೆ ತೆಗೆದುಕೊಂಡಿರುವಂಥ ಸ್ಟೆಪ್ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೆ. ನಟರಾಜ್ ಗೌಡ್ರೆ, ಇಲ್ಲಿ ಓಲೈಕೆ ಅನ್ನುವಂಥ ಪ್ರಶ್ನೆ ಬರೋದಕ್ಕೆ ಕಾರಣ ಆಗಿರೋದು ತಾವು ಹೇಳಿದ್ರಿ, ಎಲ್ಲವನ್ನ ಕೂಡ ಧರ್ಮದ ಕನ್ನಡಕವಾಗಿ ಹಾಕಿ ಕೋಮುವಾದದ ಕನ್ನಡಕವನ್ನು ಹಾಕಿ ನೋಡಲಾಗ್ತಾ ಇದೆ ಅಂತ. ಯಾಕೆ ಆಗ್ತಿದೆ ಅಂತಂದ್ರೆ ನೀವು ತೆಗೆದುಕೊಳ್ಳುವಂಥ ಸ್ಟೆಪ್ಪು ಕೂಡ ಅದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆಂತಂದ್ರೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿದೆ, ಬಡವರು ನೆಲೆಸಿರುವಂಥ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿನೋ 1,500 ಕೋಟಿನೋ 2,000 ಕೋಟಿನೋ ಕೊಟ್ಟಿದ್ರೆ ಈ ವಿರೋಧ ಬರ್ತಾ ಇರಲಿಲ್ಲ. ಪರ್ಟಿಕ್ಯುಲರ್ ಆಗಿ ಅಲ್ಪಸಂಖ್ಯಾತ ಸಮುದಾಯ ಅಂತ ಬಂದಾಗ ವಿರೋಧ ಬರುತ್ತೆ, ಓಲೈಕೆ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಸಹಜ ತಾನೇ ಅದು? ಈಗ ಸಹಜ ಅಲ್ಲ, ಅದು ಅಸಹಜ. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದಿದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಒಂದಿದೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇದೆ, ಹಾಗೇನೆ ಲೋಕೋಪಯೋಗಿ ಇಲಾಖೆ ಇದೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇದೆ. ಎಲ್ಲಾ ಇಲಾಖೆ ಏನಂದ್ರೆ ನಿರ್ದಿಷ್ಟವಾಗಿ ಈ ಜಾಗಗಳಿಗೆ ಹಣವನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ. ಎಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಏನು ಹಣವನ್ನ ಬಿಡುಗಡೆ ಆಗುತ್ತೆ, ಆ ಕಾಲೋನಿಗಳು ಅಭಿವೃದ್ಧಿ ಆಗ್ಬೇಕಂತ ಅಲ್ಲಿ ಮತ್ತೆ ಹೋಗಿ ಲೋಕೋಪಯೋಗಿ ಇಲಾಖೆ ಆಗ್ಬೋದು. ಉಳಿದ ಸಮುದಾಯದವರು ನೆಲೆಸಿರುವಂತ ಕಾಲೋನಿಗಳನ್ನು ಯಾರು ಅಭಿವೃದ್ಧಿ ಮಾಡಬೇಕು? ಅವರಾಗೆ ಮಾಡ್ಬೇಕಾ? ಇಲ್ಲ, ನಾನು ಅದನ್ನ ನಿಮ್ಗೆ ಹೇಳಕೊಟ್ಟೆ. ಯಾಕಂದ್ರೆ ಎಲ್ಲೆಲ್ಲಿ ದಲಿತರು ವಾಸ ಮಾಡ್ತಾರೆ ಅಲ್ಲಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣವನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡ್ತಾರೆ. ಬೇರೆ ಬೇರೆ ಇಲಾಖೆಯಿಂದ ಗ್ರಾಮೀಣ ಅಭಿವೃದ್ಧಿನಲ್ಲಿ ಬ್ರಾಹ್ಮಣರಾಗ್ಬೋದು, ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು, ಎಲ್ಲಾ ಹಿಂದುಳಿದ ವರ್ಗಗಳಾಗ್ಬೋದು, ಲೋಕೋಪಯೋಗಿ ಇಲಾಖೆಯಿಂದ ಅಲ್ಲಿ ಹಣವನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡ್ತಾರೆ. ಹಾಗಾಗಿ ಎಲ್ಲಾ ಇಲಾಖೆಯಿಂದ ಅಭಿವೃದ್ಧಿಗಳಾಗ್ತದೆ. ಅಭಿವೃದ್ಧಿ ನಿರಂತರ ಮತ್ತೆ ಸಮ, ಎಲ್ಲಾ ಕಡೆಯಿಂದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ತರ ಇಲಾಖೆಗಳಿಂದ ಮಾಡ್ಬೇಕಾಗ್ತದೆ. ಕೆಲವು ಕಡೆ ಈ ದಲಿತರ ಕಾಲೋನಿಗಳಿಗೆ ಮತ್ತೆ ಅಲ್ಪಸಂಖ್ಯಾತರ ಕಾಲೋನಿಗೆ ವಿಶೇಷ ಅನುದಾನವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಬಹಳ ಅಲ್ಲಿ ತುಂಬಾ ರಸ್ತೆಗಳು ಕೊರತೆ ಇರ್ತದೆ, ಕೊಳಚೆ ಮಂಡಳಿ ತರ ಇರ್ತದೆ. ಅಲ್ಲಿ ಪರಿಶಿಷ್ಟ ಜಾತಿಯ ಕಾಲೋನಿಗಳಿಗೆ ಕೊಡೋದಕ್ಕೆ ಬೇರೆ ಕಾರಣಗಳಿದಾವೆ ನಟರಾಜ್ ಗೌಡ್ರೆ, ಬೇರೆ ಕಾರಣಗಳಿದಾವೆ. ಬಟ್ ನೀವು ಧರ್ಮದ ಆಧಾರದಲ್ಲಿ ಕೊಡ್ತೀರಲ್ವಾ, ಅಲ್ಲಿ ಪ್ರಾಬ್ಲಮ್ ಆಗೋದು ಅಂತ. ಅವಕಾಶ ಕೊಡ್ಬೇಕಾಗ್ತದೆ ನಟರಾಜ್ ಗೌಡ್ರೆ, ಪರಿಶಿಷ್ಟ ಜಾತಿಗಳಿಗೆ ಕೊಡ್ತಾ ಇರೋದು ನೀವು ಜಾತಿಯ ಆಧಾರದಲ್ಲಿ, ಅಲ್ಪಸಂಖ್ಯಾತ ಕಾಲೋನಿಗಳಿಗೆ ಕೊಡ್ತಾ ಇರೋದು ಧರ್ಮದ ಆಧಾರದಲ್ಲಿ. ಧರ್ಮದ ಆಧಾರದಲ್ಲಿ ಅಂತ ನೀವು ಡಿವೈಡ್ ಮಾಡಿದಾಗ ಈ ಸಮಸ್ಯೆ ಸೃಷ್ಟಿಯಾಗತ್ತೆ. ಈಗ ಈ ಇಲಾಖೆಗಳಿದಾವೆ, ಇದು ಧರ್ಮದ ಆಧಾರದಲ್ಲಿ ಏನೋ ಡಿವೈಡ್ ಮಾಡೋದಲ್ಲ. ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳಿಗೆ ಬರ್ತದೆ, ಹಿಂದುಳಿದ ವರ್ಗಗಳನ್ನಾಗಿ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಬಹಳ ಹಿಂದುಳಿದ್ದಾರೆ ಅಂತ ಹೇಳಿ ಆ ಇಲಾಖೆ ಇರ್ತಕ್ಕಂಥದ್ದು ಅದನ್ನೇ. ಅದರಲ್ಲಿ ಬೊಮ್ಮಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಮೀಸಲಾತಿ ಪ್ಯಾಟರ್ನ್ ಪ್ರಕಾರ ಕರ್ನಾಟಕದಲ್ಲಿ ಒಂದ್ ನಿಮಿಷ, ಮೀಸಲಾತಿ ಪ್ಯಾಟರ್ನ್ ಪ್ರಕಾರ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಅವ್ರು ಕಡಿಮೆ ಬಿಡುಗಡೆ ಮಾಡ್ತಾರೆ, ನಾವು ಜಾಸ್ತಿ ಬಿಡುಗಡೆ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಮೀಸಲಾತಿಯ ಪ್ಯಾಟರ್ನ್ ಪ್ರಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ 2B ಬರುತ್ತೆ. ಅಂದ್ರೆ ನೀವು ಹೇಳ್ದಂಗೆ ಹಿಂದುಳಿದ ವರ್ಗಕ್ಕೆ ಬರುತ್ತೆ ಮುಸ್ಲಿಂ ಸಮುದಾಯ ಮೀಸಲಾತಿ ಪ್ಯಾಟರ್ನ್ ಪ್ರಕಾರ. ಆಯ್ತು, ಒಂದ್ ನಿಮಿಷ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರ, ಹಿಂದುಳಿದ ವರ್ಗಗಳ ಕಾಲೋನಿಗಳ ಅಭಿವೃದ್ಧಿಗೋಸ್ಕರನೇ ಫಂಡ್ ಇಡ್ತೀವಿ ಅಂತ ಇಡಿ. ಅದು ಯಾಕೆ ಅಲ್ಪಸಂಖ್ಯಾತರಿಗೆ ಮಾತ್ರ ಸಪರೇಟು? ಈಗ ನಾನು ನಿಮ್ಗೆ ಹೇಳಿದೆ, ಪ್ರಶ್ನೆ ಬರುತ್ತಲ್ವಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಅಭಿವೃದ್ಧಿಗಳಾಗ್ತವೆ. ಅಲ್ಲೂ ಕೂಡ ಹಣ ಬಿಡುಗಡೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಪ್ರತ್ಯೇಕವಾಗಿ ಕಾಲೋನಿಗಳ ಅಭಿವೃದ್ಧಿ ಯಾವ ಇಲಾಖೆಯಿಂದಲೂ ಕೂಡ ಅಭಿವೃದ್ಧಿ ಮಾಡ್ತಾರೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಿಂದಲೂ ಅಭಿವೃದ್ಧಿ ಮಾಡ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವ ಸಮುದಾಯಕ್ಕೆ ಸೇರಿದಂತ ಕಾಲೋನಿಗಳನ್ನ ಪ್ರತ್ಯೇಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನವನ್ನ ನಿಗದಿ ಮಾಡಲಾಗಿದೆ? ದಯವಿಟ್ಟು ನನಗೆ ತಿಳಿಸಿ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಇದೆ, ನೀವು ಹೇಳಿದ್ರಿ. ಈಗ ಈ ತರ ಡಿವೈಡ್ ಮಾಡಕ್ಕೆ ಬೈನರಿ ಡಿವೈಡ್ ಮಾಡಕ್ ಆಗೋದಿಲ್ಲ. ವಿಶೇಷ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲೇ ಮೆನ್ಷನ್ ಇದೆ. ಯಾರು ಆಡಳಿತ ಮಾಡ್ತಿರ್ತಾರೆ ಅವರು ಅಭಿವೃದ್ಧಿಗೋಸ್ಕರ, ಎಲ್ಲಾ ಅಭಿವೃದ್ಧಿಗೋಸ್ಕರ. ಈಗ ನನ್ನ ಪ್ರಶ್ನೆ ಡೈರೆಕ್ಟ್ ಇದೆ ನಟರಾಜ್ ಗೌಡ್ರೆ, ಡೈರೆಕ್ಟ್ ಇದೆ ನನ್ನ ಪ್ರಶ್ನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಈ ಇಲಾಖೆಯಿಂದ ಯಾವುದಾದ್ರೂ ಪರ್ಟಿಕ್ಯುಲರ್ ಸಮುದಾಯಕ್ಕೆ ಸೇರಿದಂತ ಕಾಲೋನಿಗಳ ಅಭಿವೃದ್ಧಿಗೆ 500 ಕೋಟಿ ಕೊಟ್ಟಿದ್ದೀವಿ, 1000 ಕೋಟಿ ಕೊಟ್ಟಿದ್ದೀವಿ, ಕೊಟ್ಟಿದ್ದಂತ ಉದಾಹರಣೆ ಇದ್ರೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ಕರೆಕ್ಟ್ ಆಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆಯಲ್ಲ, ಹಿಂದುಳಿದ ವರ್ಗಗಳು ಯಾವ್ಯಾವ ಬರ್ತವೆ ಆ ಇಲಾಖೆಯಿಂದ ನಿಗಮ ಮಂಡಳಿಗಳನ್ನ ಮಾಡಿ ಎಲ್ಲಾ ನಿಗಮಗಳಿಗೆ ಶಿಕ್ಷಣಕ್ಕೆ ಬೇಕಾ, ಶಾಲಾಕ್ಕೆ ಬೇಕಾ, ಅಥವಾ ಸಮುದಾಯ ಭವನಗಳಿಗೆ ಬೇಕಾ, ಕಟ್ಟಡಗಳಿಗೆ ಬೇಕಾ, ನಿಮ್ಗೆ ಗೊತ್ತಿರ್ಬೇಕು. ಎಲ್ಲಾ ಹಿಂದುಳಿದ ವರ್ಗಗಳ ಯಾವುದು ಬಾಕಿ ಅಭಿವೃದ್ಧಿ ಕೆಲಸಗಳೆಲ್ಲ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಇಟ್ಟಿರೋದೆಲ್ಲಿದೆ? ರಕ್ಷೇಟ್ರೆ, ನಿಮ್ ಅದನ್ನೇ ಹೇಳ್ತಾ ಇದ್ದೀನಿ ಶೇಟ್ರೆ.
ನಾನು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಆಯ್ತು. ಬರುತ್ತೆ. ಒಕ್ಕಲಿಗರು ನೆಲೆಸಿರುವಂತ ಜಾಗ, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಕ್ಕಲಿಗರು ಹೆಚ್ಚಾಗಿ ನೆಲೆಸಿರುವಂತ ಜಾಗದ ಕಾಲೋನಿಗಳ ಅಭಿವೃದ್ಧಿಗೆ ನಾವು 500 ಕೋಟಿ ಕೊಟ್ಟಿದ್ದೀವಿ. ಲಿಂಗಾಯತರು ನೆಲೆಸಿರುವಂತ ಕಾಲೋನಿಗೆ ನಾವು 1,000 ಕೋಟಿ ಕೊಟ್ವಿ. ನಾವು ಮಡಿವಾಳರಿಗೆ ಕೊಟ್ವಿ ಅಥವಾ ಬೇರೆ ನೇಕಾರರಿಗೆ ಕೊಟ್ವಿ, ಬೇರೆ ಸಮುದಾಯಕ್ಕೆ ಕೊಟ್ವಿ ಅಂತಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿದೆ ನಾನು. ಎಲ್ಲಾದ್ರೂ ಕೊಟ್ಟಿದ್ದೀರಾ? ಇಲ್ಲ, ಒಂದ್ ಮಾತು ಹೇಳ್ತೀನಿ. ಈ ತರ ಪ್ರಶ್ನೆ ಅಸಮಂಜಸ ಮತ್ತೆ ಅಸಂಬದ್ಧ. ಹಿಂದುಳಿದ ವರ್ಗಗಳ ಈಗ ಒಕ್ಕಲಿಗರ ಯಾವುದೇ ಜಾಗದಲ್ಲಿ ಕಾಲೋನಿಯಲ್ಲಿ ಅಥವಾ ಹಳ್ಳಿನಲ್ಲಿ ಅಲ್ಪಸಂಖ್ಯಾತರು ಅದು ದಲಿತರು ಇರ್ತಕ್ಕಂತಹ ಸ್ಥಿತಿ ಇಲ್ಲ. ಮೂಲಭೂತ ಸೌಕರ್ಯ ಚೆನ್ನಾಗಿದೆ. ಆದ್ರೂ ಕೂಡ ಗ್ರಾಮೀಣಾಭಿವೃದ್ಧಿ ಲೋಕೋಪಯೋಗ ಇಲಾಖೆಗಳಿಂದ ಅಲ್ಲಿ ರಸ್ತೆಗಳ ನಿರ್ಮಾಣ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡ್ತಾರೆ. ಬೇರೆ ಇಲಾಖೆಯಿಂದ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅಲ್ಲಿ ಅಭಿವೃದ್ಧಿ ಮಾಡ್ತಾರೆ. ನೀವು ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ನೋಡಿ ಕೋಮುವಾದದ ಕನ್ನಡಕವನ್ನು ತೆಗೆದಿಟ್ಟು ನೋಡಿ. ಮ್ಯೂಟ್ ಮಾಡಿ ಪ್ಲೀಸ್. ಕೋಮುವಾದದ ಕನ್ನಡಕ ತೆಗೆದಿಟ್ಟು ನೋಡಿ ಇದನ್ನ. ನಾನು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವ್ರಿಗೆ ಮತ್ತೆ ಅಲ್ಲಿಗೆ ಬರ್ತೀನಿ. ಕೋಗಿಲು ಅಂತ ಬಂದ ತಕ್ಷಣ ಇಡೀ ಸರ್ಕಾರನೇ ಹೋಗಲ್ ಕುತ್ಕೊಂಡ್ಬಿಡ್ತು, ಸಪರೇಟ್ ಆಗಿ ಸರ್ಕಾರದಿಂದ ಮನೆ ಕಟ್ಸ್ಕೊಡ್ತೀನಿ ಅಂತ ಹೋಯ್ತು. ಬೇರೆ ಇದೇ ಕಂಡಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕು. ಜೋಪಡಿಗಳನ್ನ ಹೋಗಿ ಇಡೀ ಸರ್ಕಾರ ಕೆಡುವುದು. ಅಲ್ಲಿದ್ದಂತ ಬಡವರಿಗೆ ಪಾಪ ಅಲ್ಲಿ ಹಿಂದೂಗಳು ಸುಮಾರು ಜನ ಇದ್ರು, ಅವ್ರಿಗೆ ಒಂದೇ ಮನೆ ಬೇರೆ ಅವಕಾಶ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ, ಸುಮ್ಮನೆ ಬಡ್ಕೊಂತ ಅನಿಲ್ ದಯವಿಟ್ಟು ನಟರಾಜ್ ಗೌಡ್ರನ್ನ ಮ್ಯೂಟ್ ಮಾಡಬೇಕು. ಕ್ಷಮಿಸಿ ನಟರಾಜ್ ಗೌಡ್ರೆ. ಮೋಹನ್ ವಿಶ್ವ ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ನೋಡಿ ಅವ್ರ ಬಾಯಲ್ಲಿ ಎಂತ ಒಂದು ಅವ್ರ ಮನಸ್ಥಿತಿ ನೋಡಿ. ಕಾಂಗ್ರೆಸ್ ಅವ್ರದ್ದು ಹಿಂದೂಗಳು ಅಂತ ಬಂದಾಗ ಡಿವೈಡ್ ಮಾಡಿ ನೋಡ್ಬೇಕಂತೆ, ಆಯ್ತಲ್ಲ? ಬೇರೆ ಮುಸಲ್ಮಾನರು ಅಂತ ಬಂದಾಗ ಡಿವೈಡ್ ಮಾಡಬೇಡಿ, ಆತರ ಮಾಡಕ್ ಹೋದ್ರೆ ಕುತ್ಕೊಂಡು ಅಂತ ಹೇಳ್ತಾರೆ. ಇದನ್ನೇ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದ್ದು ಅವತ್ತಿಂದ ಇವತ್ತಿನವರೆಗೂ ಅಷ್ಟೇನೆ. ಹಿಂದೂಗಳು ಅಂತ ಬಂದಾಗ ಡಿವೈಡ್ ಮಾಡೋ ಈ ತರ ಎಲ್ಲ ಮಾಡ್ಕೊಂಡ್ ಬಂತು. ಈಗ ಅವ್ರು ನೋಡಿ ಮತ್ತೆ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಫಸ್ಟ್ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು, 4 ಲಕ್ಷ ಕೋಟಿ ಬಜೆಟ್ ನಲ್ಲಿ 600 ಕೋಟಿ ಏನೋ ಸಣ್ಣ ಅಮೌಂಟ್ ಅಂತ ಹೇಳಿದ್ರು. ಇವಾಗ ಹೇಳ್ತಾರೆ ಲೋಕೋಪಯೋಗಿನಲ್ಲೂ ಬರುತ್ತೆ, OBC ಅಭಿವೃದ್ಧಿ ನಿಗಮದಲ್ಲೂ ಬರುತ್ತೆ, ಶೈಕ್ಷಣಿಕದಲ್ಲೂ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತಮಗ್ ಬೇಕಾದಂಗೆ ತಾವು ತಿರುಗಿಸ್ಕೊಳ್ಳೋದು. ಅಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕ್ಬೇಕಾದ್ರೆ ನಾನು ಆಗ್ಲೇ ಗ್ಯಾರಂಟಿ ಉದಾಹರಣೆ ಕೊಟ್ಟಾಗ ಅಲ್ಲಿ ಮುಸಲ್ಮಾನರಿಗೆ ಸಿಗುತ್ತೆ, ಅದ್ರ ಬಗ್ಗೆ ಉತ್ತರ ಅಲ್ಲ ಅವ್ರ ಹತ್ರ. ಅದನ್ನ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಸಾಮಾಜಿಕ ನೋಡಿ, ಹೋಗ್ಲಿಲ್ಲ ಒಟ್ಟು ಎಷ್ಟು ಮನೆ ಧ್ವಂಸ ಮಾಡಿದ್ರು. ಆಮೇಲೆ ತನಿಸಂದ್ರ ಅದು ಮುಸಲ್ಮಾನರು ಮನೆ ನೋಡಿ. ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ನಂಬಿಕೆ ಮಾಡ್ಬಿಟ್ಟು ಕಾಂಗ್ರೆಸ್ ಸ್ವಾಗತಿಸ್ತೀರಾ ವಿರೋಧಿಸ್ತೀರಾ? ಅಲ್ಲ ನೋಡಿ, ಇದ್ರ ಚಾಕ್ಲೇಟ್ ಸರ್ ಅದು ಬರಲ್ಲ ಸರ್. ಅದು 10,000 ಕೋಟಿ 10,000 ಕೋಟಿ ಹೆಂಗೆ ಬಂತು ಹಂಗೆ ಬರೋದು. ಅದು 10,000 ಕೋಟಿ ಬಂತ, ಅದು ಬಂದಿದ್ಮೇಲೆ ನೋಡೋಣ. ನೋಡಿ 600 ಕೋಟಿ ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ ಬೇರೆ ಒಂದು ಹೆಸರಿನಿಂದ ಬಾಯಿನಿಂದ 10,000 ಕೋಟಿ ಹೇಳಿದ್ರು. ಹಂಗೆ ಇದೂನು 600 ಕೋಟಿ. ಇನ್ನೊಂದು ಏನಂದ್ರೆ ನಮ್ಮ ಮುಸಲ್ಮಾನ್ ಮೇಗೆ ದ್ರೋಹ ಮಾಡಿದೆ ಕಾಂಗ್ರೆಸ್, ಹೋಲಿಕೆ ಮಾಡಕ್ಕೆ ಮಾಡ್ತಾ ಇರೋದು, ಹೇಳ್ತಾ ಇರೋದು. ಮೋಹನ್ ಗೌಡ್ರೆ ಅದೇ ನೋಡಿ, ಇದರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ಈ ಶಾದಿಕ್ ಪಾಷಾ ಅವರು ನಮ್ಗೆ ದ್ರೋಹ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಮುಸ್ಲಿಮರು ಈ ತರ ದ್ರೋಹ ಮಾಡಿದೆ, ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರನ್ನು ಸಂತೈಸ್ಲಿಕ್ಕಾಗಿ ಮುಸಲ್ಮಾನರಿಗೋಸ್ಕರವಾಗಿ ಏನ್ ಮಾಡ್ತದೆ, ಧರ್ಮದ ಆಧಾರದ ಮೇಲೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.